ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಭಾನುವಾರ ಸಕಲೇಶಪುರದ ಪ್ರೇಮನಗರ ಬಡಾವಣೆಯಲ್ಲಿರುವ ಶ್ರೀ ಕಪ್ಪಿನಕೋಡಿ ಚೌಡೇಶ್ವರಿ ಅಮ್ಮನವರಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಸಕಲೇಶಪುರ ತಾಲೂಕಿನ ವಿವಿಧ ಭಾಗಗಳಲ್ಲಿರುವ ದೇವಸ್ಥಾನಗಳಿಗೆ ತಮ್ಮ ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ನೀಡಲಾಗಿದ್ದ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳಿಂದಾಗಿ ಅವರ ಸದಸ್ಯರಿಗೆ ಅಭಿವೃದ್ಧಿ ನೀಡಲು ಸಾಧ್ಯವಾಗುತ್ತಿಲ್ಲ ಎಂದು ಸಕಲೇಶಪುರ ತಾಲೂಕಿನ ವಿವಿಧ ದೇವಸ್ಥಾನಗಳಿಗೆ 2 ಲಕ್ಷ ರೂಪಾಯಿ ಅನುದಾನ ನೀಡಿದ್ದು, ಮುಂದಿನ ದಿನಗಳಲ್ಲಿ ದೇವಸ್ಥಾನಗಳ ಮೂಲಭೂತ ಸೌಕರ್ಯಗಳಿಗೆ ದೇವಸ್ಥಾನದ ಸಮಿತಿಯವರು ಮನವಿ ಮಾಡಿದರೆ ಹೆಚ್ಚಿನ ಸಹಕಾರ ನೀಡಲಾಗುವುದೆಂದರು. ಚೌಡೇಶ್ವರಿ ದೇವಿಯ ಒಂದು ದರ್ಶನ ಮಾಡುವಂಥ ಭಾಗ್ಯ ನಿಮ್ಮೆಲ್ಲರೂ ದೊರೆತು ಅಂತ ಹೇಳಕ್ಕೆ ಬಯಸ್ತೀನಿ. ಯಾಕೆಂದರೆ ಸ್ವಲ್ಪ ಹುಷಾರಿಲ್ಲ. ಯಾಕೆಂದರೆ ಇಲ್ಲಿ ಗ್ರ್ಯಾಂಟ್ ಹಾಕೊಡೋಕ್ಕೆ ಪ್ರಪ್ರಥಮವಾಗಿ ಇವತ್ತು 4-5 ಜನ ಬಂದು ಕೇಳ್ಕೊಂಡಿರ್ಬೋದು. ಆದರೆ ಗ್ರ್ಯಾಂಟ್ ಯಾವ ರೀತಿ ಸದುಪಯೋಗ ಆಗ್ತದೆ ಅಂತ ನನಗೆ ಬಂದು ನೋಡಿದ್ಮೇಲೆ ನನಗೆ ಗೊತ್ತಾಗ್ತದೆ. ನನಗೆ ಆದ್ದರಿಂದ ಇನ್ನೂ ಹೆಚ್ಚುವರಿ ಏನು ಬೇಕಾದರೂ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅಥವಾ ಅಭಿವೃದ್ಧಿಗೆ ನನ್ನ ಸಹಕಾರ ಸಂಪೂರ್ಣ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಮುಂದಕ್ಕೆ ಆದರೂ ಕೂಡ ರಸ್ತೆಗಳು ಇವೆಲ್ಲ ಕೇಳಿಬಿಡಿ ದಯಮಾಡಿ. ಯಾಕೆಂದರೆ ಈ ಗೃಹಲಕ್ಷ್ಮಿ ಗ್ಯಾರಂಟಿಗಳು ಇವರಿಂದ ಅರ್ಧ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಭಾರೀ ಕೆಟ್ಟೋಗಿದೆ. ಯಾವುದಕ್ಕೂ ಸ್ವತಃ ಕಾಂಗ್ರೆಸ್ ಎಂಎಲ್ಎಗಳಿಗೆ ಗ್ರಾಂಟ್ ಕೊಡ್ತಾ ಇಲ್ಲ. ನೀವು ಕಟ್ಟಡಗಳು, ಉಳಿಕೆ ಸಮುದಾಯ ಭವನಗಳು ಇಂಥವಕ್ಕೆ ಕೇಳಿ, ದೇವಸ್ಥಾನಗಳು ಕಟ್ಟಡ ಇಂಥವು ಕೇಳಿ, ಅದಕ್ಕೆ ಎಷ್ಟು ಬೇಕೋ ಸಹಕಾರ ನಮ್ಮ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಚಂಚಲ ಕುಮಾರಸ್ವಾಮಿ, ಜೆಡಿಎಸ್ ಮುಖಂಡರಾದ ಭಾಸ್ಕರ್, ಕವನ್ಗೌಡ, ಪುರಸಭೆ ಸದಸ್ಯ ಪ್ರಜ್ವಲ್, ಟಿಎಪಿಸಿಎಂ ಸದಸ್ಯ ಕರಗೂರು ರಮೇಶ್, ಜಾತಹಳ್ಳಿ ರಘು ಸೇರಿದಂತೆ ಇತರರಿದ್ದರು.